ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಹೆಮ್ಡಿ ಕಿಚನ್. ಜಾಕ್ ಫ್ರೂಟ್ ಐಸ್ ಕ್ರೀಮ್ ಹೇಗೆ ಮಾಡೋದು ಅಂತ ನೋಡೋಣ. ಜಾಕ್ ಫ್ರೂಟ್ನ ಪೇಸ್ಟ್ ಮಾಡಿ ಇಟ್ಕೊಂಡಿದ್ವಿ. ಒನ್ ಸ್ಪೂನ್ ಕಾರ್ನ್ಫ್ಲೋರ್ ಹಾಕೊಂಡು ನೀರು ಹಾಕೊಂಡು ಕಲಸಿಟ್ಕೊಂಡಿದ್ವಿ. ಶುಗರ್ ನೋಡ್ಕೊಂಡು ಹಾಕೊಳ್ಳಿ. 1 ಕಪ್ ಶುಗರು, ಮಿಲ್ಕ್ ಪೌಡರು, ಕೇಸರಿನ ಹಾಲಲ್ಲಿ ನೆನೆಸಿಟ್ಕೊಂಡಿದ್ದೀವಿ. ಹಾಲು ನೋಡಿ 1 ಲೀಟ್ರ್ ಇದ್ದಿದ್ದು ಅರ್ಧ ಲೀಟ್ರ್ ತನಕ ಬಂದಿದೆ. ಈ ಥರ ನೀವು ಕಲಿಸ್ತಾ ಇದ್ದರೆ ಆಗೋಗುತ್ತೆ 1 ಲೀಟ್ರ್ ತನಕ. ಕ್ವಿಕ್ ಆ್ಯಂಡ್ ಈಸಿಯಾಗಿ ಮಾಡ್ಬೋದು. ಇವಾಗ ನಾವೇನು ಪೇಸ್ಟ್ ಮಾಡ್ಕೊಂಡಿದ್ರಲ್ವ ಜಾಕ್ ಫ್ರೂಟ್ನ ಅದನ್ನು ಹಾಕ್ಕೊತಾ ಇದ್ದೀವಿ. ಈ ಸಮ್ಮರ್ಗೆ ಬೆಸ್ಟಾಗಿ ಮಾಡ್ಬೋದು. ನೀವು ಯಾರ್ಯಾರಿನ್ನ ಚಾಕ್ಲೇಟ್ ಆ್ಯಂಡ್ ವಾಟರ್ ಮಿಲನ್, ಮಸ್ಕ್ ಮಿಲನ್ ಐಸ್ ಕ್ರೀಮ್ ನೋಡ್ಕೊಂಬಂದಿಲ್ಲ ಅಂದರೆ ಹೋಗಿ ನೋಡ್ಕೊಂಬನ್ನಿ. ಅದು ಕೂಡ ಜಸ್ಟ್ 5 ಮಿನಿಟ್ಸಲ್ಲಿ ಆಗುತ್ತೆ. ಫ್ರೀಸ್ ಮಾಡೋದು ಬಿಟ್ಟರೆ ಬೇರೆ ಏನೂ ಇಲ್ಲ. ಸ್ವೀಟಾಗೂ ಇರುತ್ತೆ, ಸಕ್ಕತ್ತಾಗಿರುತ್ತೆ. ಇವಾಗ ಶುಗರ್ ಹಾಕ್ಕೊತಿದ್ದೀವಿ. ಅರ್ಧ ಕಪ್ ಹಾಕ್ಕೊತಾ ಇದ್ದೀವಿ ನಾವು ಶುಗರು. ಸಕ್ಕರೆ ಹಾಕ್ಕೊಂಡಿದ್ದೀವಿ. ಇವಾಗ ಮಿಲ್ಕ್ ಪೌಡರ್. ನಾವು 1 ಕಪ್ ತೋರಿಸಿದ್ರಲ್ಲ, ನಾವು ಅರ್ಧ ಕಪ್ ಹಾಕ್ಕೊತಾ ಇದ್ದೀವಿ. ಯಾಕಂದರೆ ಜಾಕ್ ಫ್ರೂಟಲ್ಲೇ ಜಾಸ್ತಿ ಸ್ವೀಟ್ ಇರೋದ್ರಿಂದ ನಾನು ಸ್ವಲ್ಪ ಮಾಡ್ಕೊತಾ ಇದ್ದೀನಿ. ನಿಮಗೆ ಜಾಸ್ತಿ ಬೇಕಂದರೆ ಇವಾಗ ಏನೇನು ತೋರಿಸಿದ್ನಲ್ಲ ಪದಾರ್ಥಗಳು ಅದನ್ನು ಜಾಸ್ತಿ ಹಾಕ್ಕೊಳ್ಳಿ. ಇದು ನೀವು ಮೋಲ್ಡ್ ಕುಲ್ಫಿ ಮೋಲ್ಡಿಗೆ ಬೇಕಾದ್ರೂ ಹಾಕ್ಕೊಬೋದು, ಅಥವಾ ಐಸ್ ಕ್ರೀಮ್ ಥರ ಒಂದು ಬಾಕ್ಸಿಗೆ ಕೂಡ ಹಾಕ್ಕೊಂಡಿಟ್ಕೊಬೋದು. ಇವಾಗ ಕೇಸರಿ ಹಾಕ್ಕೊತಾ ಇದ್ದೀವಿ, ಹಾಲಲ್ಲಿ ನೆನೆಸಿಟ್ಕೊಂಡಿದ್ದು. ಇವಾಗ ನಾವು ಕಾರ್ನ್ಫ್ಲೋರ್ ಹಾಕ್ಕೊಂಡ್ರೆ ಅದೇ ನಾವೇನು ನೀರಲ್ಲಿ ಮಾಡ್ಕೊಂಡಿದ್ರಲ್ಲ ಅದು 2 ನಿಮಿಷ ಈ ಥರ ಈ ಥರ ಆಗಲಿ. ಆಮೇಲೆ ತಣ್ಣಗಾದ್ಮೇಲೆ ಒಂದು ಕಂಟೈನರ್ಗೆ ಹಾಕ್ಕೊಳ್ಳೋಣ. ಇವಾಗ ಗ್ಯಾಸ್ ಆಫ್ ಮಾಡಿರಿ ನಾವು. ಇದು 2 ನಿಮಿಷ ಈ ಥರ ಆಗಲಿ, ಆಮೇಲೆ ತಣ್ಣಗಾದ್ಮೇಲೆ ಸಿಗ್ತೀವಿ. ನೋಡಿ ಈ ಥರ ಆಗಬೇಕು ಒಂಥರ, ಆ್ಯಂಡ್ ತಣ್ಣಗಾಗಬೇಕು. ನೋಡಿ ಎಷ್ಟು ಚೆನ್ನಾಗಾಗಿದೆ ಅಂತ. ಈ ಥರ ಅಗಲ ಕಂಟೈನರ್ಗೆ ಹಾಕಿಕ್ತಾ ಇದ್ದೀವಿ. ನಿಮ್ಮ ಹತ್ರ ಯಾವ ಕಂಟೈನರ್ ಇದೆಯೋ ಅದಕ್ಕೆ ಹಾಕಿಕ್ಕಿ. ಇದನ್ನು ಇವಾಗ ಫ್ರೀಸ್ ಮಾಡೋಣ ಓವರ್ನೈಟ್. ನೋಡಿ ಜಾಕ್ ಫ್ರೂಟ್ ಐಸ್ ಕ್ರೀಮ್ ಮಾಡಿದ್ರಲ್ಲ ಹೆಂಗಾಗಿದೆ. ಕೇಸರಿ ಎಲ್ಲ ನೋಡಿ ಹೆಂಗೆ ಬರ್ತಾ ಇದೆ ಅಂತ. ಎಷ್ಟು ಕ್ರೀಮಿ ಆಗಿ ಬರ್ತಿದೆ ನೋಡಿ, ಎಷ್ಟು ಡಿಲಿಷಿಯಸ್ ಆಗಿ. ವಾವ್! ನೋಡಿ ಜಾಕ್ ಫ್ರೂಟ್ ಐಸ್ ಕ್ರೀಮ್ ರೆಡಿ ಆಯಿತು. ಎಷ್ಟು ಡಿಲಿಷಿಯಸ್ ಆಗಿ ಕ್ರೀಮಿಯಾಗಿ ರೆಡಿಯಾಗಿದೆ ಅಲ್ವಾ. ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಇನ್ನು ಹೊಸ ಅಡುಗೆ ಜೊತೆಗೆ ನಿಮ್ಮ ಮುಂದೆ ಸಿಗ್ತೀನಿ. ಎಲ್ಲಿವರೆಗೂ ಟೇಕ್ ಕೇರ್, ಬಾಯ್.